ನೋಡ್ರಿ ಸಿರಾ ಮಾರ್ಕೆಟ್ ಅಲ್ಲಿ ಇದೀನಿ, APMC ಮಾರ್ಕೆಟ್ ಅಲ್ಲಿ. ಹುಣ್ಸೆಹಣ್ಣು ಬಂದಿದೆ, ಒಳ್ಳೆ ಹುಣ್ಸೆಹಣ್ಣು ಬಂದಿದೆ. ಈ ವರ್ಷದ ಹುಣ್ಸೆಹಣ್ಣು 2026 25 26ನೇ ಸಾಲಿನ ಹುಣ್ಸೆಹಣ್ಣು ಚೆನ್ನಾಗಿ ಬಂದಿದೆ. ಹುಣ್ಸೆಹಣ್ಣು ಬಹಳ ಚೆನ್ನಾಗಿದೆ. ಹುಣ್ಸೆಹಣ್ಣು ಒಳ್ಳೆ ಮಾರ್ಕೆಟ್ ನಡೀತದೆ. ಹುಣ್ಸೆಹಣ್ಣು ಮಾರ್ಕೆಟ್ ಬಹಳ ಚೆನ್ನಾಗಿ ನಡೀತಿದೆ. ಅಣ್ಣ ರೈತರ ಅಣ್ಣ ನೀವು? ಏನ್ ರೇಟ್ ಆಗ್ತೈತೆ ಅಣ್ಣ ಹುಣ್ಸೆಹಣ್ಣು ಈ ವಾರ? ಏನ್ ರೇಟ್ ಆಗ್ತೈತೆ ಅಣ್ಣ ಹುಣ್ಸೆಹಣ್ಣು? ಏನ್ ರೇಟ್ ಐತೆ? 18,000 14,000 ಹಿಂಗ ಐತಂತ ಹುಣ್ಸೆಹಣ್ಣು. ಚೆನ್ನಾಯ್ತು ಹುಣ್ಸೆಹಣ್ಣು. ಸಿರಾ ಮಾರ್ಕೆಟ್ ಒಳ್ಳೊಳ್ಳೆ ಹುಣ್ಸೆಹಣ್ಣು ಬಂದಿದೆ ನೋಡಿ. ಎಲ್ಲ ಹುಣ್ಸೆಹಣ್ಣು ಹೆಂಗಿದೆ. APMC ಮಾರ್ಕೆಟ್ ಅಲ್ಲಿ ನಡೀತದೆ. ನಾನೀಗ ಗೊತ್ತಿಲ್ಲ ಯಾವ್ಯಾವ ವಾರ ಬರುತ್ತೆ ಹುಣ್ಸೆಹಣ್ಣು ಅಂತ, ಬಟ್ ನಾನು ಇವತ್ತು ಬಂದಿರೋದು ಮಂಗಳವಾರ ಬಂದಿರೋದ್ರಿಂದ ಮಂಗಳವಾರ ಬಂದಿದೆ ಅಂತ ಹೇಳ್ತಿದೀನಿ. ಹುಣ್ಸೆಹಣ್ಣು ಚೆನ್ನಾಗಿದೆ, ಒಳ್ಳೆ ಮಾರ್ಕೆಟ್. ಯಾವ್ಯಾವ ವಾರ ನಡೀತದೆ ಹುಣ್ಸೆಹಣ್ಣು ಮಾರ್ಕೆಟ್? ವಾರಕ್ಕೆ ಒಂದೇ ದಿವಸ, ಮಂಗಳವಾರ ಅಷ್ಟೇ ನಡೆಯೋದು. ಮಂಗಳವಾರ ಅಷ್ಟೇ ನಡೆಯೋದು ನೋಡ್ರಿ ಹುಣ್ಸೆಹಣ್ಣು ಮಾರ್ಕೆಟ್. ಯೂಟ್ಯೂಬ್ನವ್ರಿ, ಯೂಟ್ಯೂಬ್ ಯಜಮಾನ್ರೆ, ಯೂಟ್ಯೂಬ್ ನೋಡ್ರಿ. ರೈತರೆಲ್ಲ ಹುಣ್ಸೆಹಣ್ಣು ಹಾಕೊಂಡ್ ಬಂದಿದ್ದಾರೆ. ನಿಮ್ದೇ ಅಕ್ಕ ಹುಣ್ಸೆಹಣ್ಣು? ನಿಮ್ದಲ್ಲ, ನಿಮ್ದೇ ಏನ್? ಅಲ್ಲ, ಅದು ಏನ್ ರೇಟ್ ನಡೀತೈತಿ ಈ ವಾರ ಹುಣ್ಸೆಹಣ್ಣು? ಈ ವಾರನೇ ಬಂದಿರೋದು, ಅವರು ಈ ವಾರನೇ ಬಂದಿರೋದಂತ. ಯಾವ ಊರಕ್ಕ ತಮ್ದು? ಮಾಗೋಡು. ಚೆನ್ನಾಯ್ತು ಹುಣ್ಸೆಹಣ್ಣು ಮಾತ್ರ, ಒಳ್ಳೆ ಹುಣ್ಸೆಹಣ್ಣು ಬಂದಿದೆ ಮಾರ್ಕೆಟಿಗೆ ಮಾತ್ರ. ಈ ಸೈಡ್ ಐತೆ ನೋಡ್ರಿ ಹುಣ್ಸೆಹಣ್ಣು. ಇದು ಇದು ಕ್ಲೀನ್ ಮಾಡಿರೋ ಹುಣ್ಸೆಹಣ್ಣು ಇದು ನೋಡ್ರಿ. ಇದು ಹುಣ್ಸೆಹಣ್ಣು, ಇದು ಕ್ಲೀನ್ ಆಗೈತಿ ಇದು ಹುಣ್ಸೆಹಣ್ಣು. ಇಲ್ಲಿ ನೋಡ್ರಿ, ಅಲ್ಲಿ ಹುಣ್ಸೆಹಣ್ಣು ಪುಟ್ಟಿ ಹಂಗೆ ತಂದಿರೋದು ಇದು, ಬಟ್ ನಾರ್ ತೆಗ್ದಿರೋ ಹುಣ್ಸೆಹಣ್ಣು. ಇದೆಲ್ಲ ನಾರ್ ತೆಗ್ದಿರೋ ಹುಣ್ಸೆಹಣ್ಣು, ಪೂರ್ತಿ ಕ್ಲೀನ್ ಆಗಿದೆ ಹುಣ್ಸೆಹಣ್ಣು. ಏನ್ ರೇಟ್ ನಡೀತೈತೆ ಇದು ಹುಣ್ಸೆಹಣ್ಣು ಈ ವಾರ? ಗೊತ್ತಿಲ್ಲ, ಇನ್ನ ಟೆಂಡರ್ ಆಗಿಲ್ಲ. ಇನ್ನ ಟೆಂಡರ್ ಆಗಿಲ್ಲ ಅಂತೆ. ಇನ್ನ ಬರಿಬೇಕು. ಹೋದ ವಾರ ಏನಿತ್ತು? 17, 17.5 ನೋಡ್ರಿ, 19, 17, 17.5, 18 ಈ ತರ ಇತ್ತಂತ ಹೋದ ವಾರ. ಇದೆಲ್ಲ ಹುಣ್ಸೆಹಣ್ಣು ಕ್ಲೀನ್ ಆಗಿರೋ ಹುಣ್ಸೆಹಣ್ಣು ಅಲ್ಲ ಇದು? ಇದು ಕ್ಲೀನ್ ಆಗಿರೋ ಹುಣ್ಸೆಹಣ್ಣು. ಅದು ಕ್ಲೀನ್ ಆಗಿಲ್ಲ ಹುಣ್ಸೆಹಣ್ಣು ಆ ಸೈಡ್ ಇಂದ. ಗೋಟು ಮಟ್ಟ ಅಂತ ನೋಡ್ರಿ, ಆ ಕಡೆ ಮಟ್ಟ ಅಂತೆ. ಇದು ಗೋಟು. ಬೋಟ್ ಅಂದ್ರೆ ಏನ್ರಣ? ಕುಟ್ಟಿರಲ್ಲ, ಸಣ್ಣಕ್ಕಿರುತ್ತೆ. ಇದೆಲ್ಲ ಕುಟ್ಟಿರೋದು ಇದೆಲ್ಲ. ಚೆನ್ನಾಗಿದೆ. ಸಿರಾ ಮಾರ್ಕೆಟ್ ಒಳ್ಳೆ ಹುಣ್ಸೆಹಣ್ಣು ಬರುತ್ತೆ ನೋಡ್ರಿ. ತಗೊಂಡೋಗಿ ಅಂಗಡಿಗೆ ವ್ಯಾಪಾರ ಮಾಡ್ಕೊಂಡಾರು, ಬೇರೆ ಸಂತೆಗೆ ವ್ಯಾಪಾರ ಮಾಡಾರ. ಈಗ ಮಾರ್ಕೆಟ್ ಬಹಳ ಚೆನ್ನಾಗಿದೆ. ಎಲ್ಲ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಹಾಕ್ತೀವಿ. ಏನ್ ರೇಟ್ ಆಗ್ತದೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ನೋಡೋಣ ಅಂತ. ಹುಣ್ಸೆಹಣ್ಣು ಯಾರೋ ಲೂಸ್ ಕೊಡಲ್ಲ ಇಲ್ಲಿ. ಕೊಡ್ತಾರೆ, ಕೇಳಿ ಕೊಡ್ತಾರೆ. ಚೆನ್ನಾಗಿದೆ ಹುಣ್ಸೆಹಣ್ಣು. ಹೆಂಗಿರ್ಬೋದು ಅಣ್ಣ ಕೆಜಿ ಒಂದು ಅಂದಾಜು? 150 ಮೇಲೆ ಕೆಜಿ, 150 ಮೇಲೆ ಅಂತ ನೋಡಿ. 200ವರೆಗೂ ಐತೆ. 200, 220ವರೆಗೂ ಐತೆ. ಹೋದ ವಾರ ಕೆಜಿ 200, 220 ರೂಪಾಯಿ ತನಕ ಆಗೈತೆ. ಹೈಯೆಸ್ಟ್ 220 ಅಂತೆ. ಈ ವಾರ ಇನ್ನ ಆಗಿಲ್ಲ. ಎಷ್ಟು ಗಂಟೆ ಹಂಗ ಆಗತ್ತಣ್ಣ ಟೆಂಡ್ರ್? 1 ಗಂಟೆ ಮೇಲೆ ಟೆಂಡ್ರ್. ನೋಡ್ರಿ ಹುಣ್ಸೆಹಣ್ಣು ತೋರಿಸ್ತೀನಿ. ಎಂತ ಹುಣ್ಸೆಹಣ್ಣು ಬಂದೈತೆ ಅಂತ ತೋರಿಸ್ತೀನಿ ನೋಡ್ರಿ. ಚೆನ್ನಾಗಿದೆ ಹುಣ್ಸೆಹಣ್ಣು. ನಾನು ಅಣ್ಣ ನಾನು ಒಳಗೋದ್ರೆ ಯಾರನ್ನ ಒಳಗೋದ್ರೆ ಹೆಂಗಣ್ಣ ಅಂದೆ. ಇಲ್ಲ ಓರಿ ಒಳಗೆ ಅಂದ್ರು ರೈತರು. ಒಳ್ಳೆ ವಿಚಾರ ಹೇಳಿದ್ರು, ತೋರ್ಸ್ರಿ ಅಂತ ತೋರಿಸ್ತೀನಿ ನೋಡ್ರಿ. ಸಿರಾ ಮಾರ್ಕೆಟ್ ಇದು ಹೆಂಗೈತೆ ಅಂತ ಮಾರ್ಕೆಟ್. ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದಾರೆ. ಪ್ಯಾಕಿಂಗ್ ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ ಹುಣ್ಸೆಹಣ್ಣು ಮಾತ್ರ.
ಒಂದು ಗಂಟೆಗಂತೆ ಟೆಂಡರ್ ಆಗೋದು ಇನ್ನ ಗೊತ್ತಿಲ್ಲ. ಹೋದ ವಾರ 220 ರೂಪಾಯಿ ಕೆಜಿ ಫೈನಲ್ ಆಗಿತ್ತಂತೆ, 220 ರೂಪಾಯಿ ಕೆಜಿ ಫೈನಲ್ ಆಗಿತ್ತಂತೆ. ಈ ವಾರ ಏನು ಅಂತ ಹೇಳ್ತಿಲ್ಲ ಅವರು, ಯಾಕಂದ್ರೆ 1 ಗಂಟೆ ಮೇಲ್ಪಟ್ಟೆ ಅಂತ ಟೆಂಡರ್ ಆಗೋದು. ಯಾವ ಊರಣ್ಣ ತಮ್ದು? ಒಳಗನಹಳ್ಳಿ. ನೀವು ಮರ ಕೆಡಿಸಿ ತಂದಿರೋದಾ? ಹಾ ಹಾ. ಯಾರನ್ನ ಕೇಳಿದ್ರೆ ಕೊಡ್ತೀರಾ? ಫೋನ್ ಮಾಡಿದ್ರೆ ನಂಬರ್ ಹೇಳಿರಿ. ಹಾ 8050328507 ನೋಡ್ರಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಮನೆ ಹತ್ರ ಕುಡ್ಸಿರೋದಂತ ಇವ್ರೆ ಮರ ಹೊಡ್ಸಿ ಸಿಗುತ್ತೆ ಅಂತೆ. ಆಮೇಲೆ ಹುಣ್ಸೆಹಣ್ಣು ಖಾಲಿ ಆದ್ಮೇಲೆ ಫೋನ್ ಮಾಡ್ಬೇಡ್ರಿ, ಈಗಲೇ ಫೋನ್ ಮಾಡಿ ತಗೊಳ್ರಿ. ನೋಡ್ರಿ ಹೆಂಗೈತೆ ಹುಣ್ಸೆಹಣ್ಣು ಸಿರಾ ಮಾರ್ಕೆಟಿಂಗ್. ನೀವು ಹುಣ್ಸೆಹಣ್ಣಾರ ಎಷ್ಟು ಕೆಜಿ ತಂದಿರಾ ಹುಣ್ಸೆಹಣ್ಣು? ಇದೇನಾ? ಹಾ ಹಾ. ಹೋದ ವಾರನ ತಂದಿದ್ರಾ? ಈ ವಾರನೇ ತಂದಿರೋದು. ಹಾ ಹಾ ಹಾ. ನೀವು ನಿಮ್ಮ ಸ್ವಂತ ಮರದ ಹೊರಗಡೆ ಕೆಡವು ತಂದಿರೋದ? ಹೊರಗಡೆಯಿಂದ ತಂದ್ ಮಾಡ್ರ. ಚೆನ್ನಾಗಿದೆ ನೋಡಿ. ಸಿರಾ ಮಾರ್ಕೆಟ್ ಹುಣ್ಸೆಹಣ್ಣು. ಅಣ್ಣ ಇದು ಇನ್ನ ಎಷ್ಟು ತಿಂಗಳು ನಡೀತದ ಹುಣ್ಸೆಹಣ್ಣು ಮಾರ್ಕೆಟ್? ಇನ್ನ 1 ತಿಂಗಳು ಮೇಲೆ ನಡೀತತೆ. ಇನ್ನ ಒಂದು 6 ಇನ್ನ 2 ತಿಂಗಳು ಅಂದ್ರೆ ಒಂದು 8 ವಾರ ನಡೀತತ್. ಇನ್ನ 8 ವಾರ ನಡೀತತ್ತಂತೆ. ಈಗ ಸ್ಟಾರ್ಟ್ ಆಗಿ ಆಲೆ ಸ್ಟಾರ್ಟ್ ಆಗಿ 1 ತಿಂಗಳಾಗೈತಂತೆ. ಇನ್ನ 8 ವಾರ ನಡೀತಾವ, ಅಂದ್ರೆ 2 ತಿಂಗಳು ಲೆಕ್ಕಾಚಾರಕ್ಕೆ ನಡೀತದೆ. ಅಣ್ಣ ಇಷ್ಟೇನಾ ಬೇರೆ ಕಡೆನೂ ಇರುತ್ತಣ್ಣ? ಮಾರ್ಕೆಟ್ ಎಲ್ಲ ಇದೆ ನೋಡ್ರಿ. ಬರ್ರಿ ಹೋಗೋಣ, ಬೇರೆ ಕಡೆನೂ ಇದೆ ಅಂತೆ, ತೋರಿಸ್ತೀನಿ ಬರ್ರಿ. ನೋಡ್ರಿ ಈ ಸೈಡು ಹುಣ್ಸೆಹಣ್ಣು ಇದೆ, ಈ ಸೈಡು ಬಂದಿದೆ ಹುಣ್ಸೆಹಣ್ಣು. ಚೆನ್ನಾಗಿದೆ ಹುಣ್ಸೆಹಣ್ಣು ಮಾರ್ಕೆಟಿಗೆ. ಇಲ್ಲೂ ಇದೆ ಹುಣ್ಸೆಹಣ್ಣು. ತುಂಬಾ ಖುಷಿ ಆಗುತ್ತೆ ನನಗಂತೂ ಈ ತರ ಹೊಸ್ತಾಗೆ ಏನೋ ವಿಡಿಯೋ ಮಾಡಬೇಕು ಅಂತ ಅಂದ್ರೆ. ನೋಡೋಣ, ಕೇಳೋಣ. ಇಲ್ಲಿ ಒಬ್ರು ಇದಾರೆ ಮಾರ್ಕೆಟರ್, ಏನ್ ಕೇಳೋಣ. ಸರ್ ನೀವು ಮಾರ್ಕೆಟ್ನಾರಾ? ಅಂಗಡಿಯಾರ ಸರ್? ಹೋದ ವಾರ ಏನ್ ರೇಟ್ ಆಯ್ತು ಸರ್ ಹುಣ್ಸೆಹಣ್ಣು? ಹಾ ಹಾ. ಚಪಾತಿ ಅದು ಫಸ್ಟ್ ಕ್ವಾಲಿಟಿನಾ? ಮೀಡಿಯಂ ಕ್ವಾಲಿಟಿ. ಹಾ 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 ಹಾ. ಹೌದೌದು ಹೌದೌದು. ಹಾ ಹಾ ಹಾ. 13ರಿಂದ 20 ಸಾವಿರ ಆಗಿದೆ ಸರ್ ಕ್ವಿಂಟಲ್ ಹೋದ ವಾರ. ನೋಡ್ರಿ ಈ ತರ ಇದ್ರೆ 6ರಿಂದ 12 ಸಾವಿರ ರೂಪಾಯಿ ತನಕ. ಗೋಟ್ ಸರ್, ಬೋಟ್ 6ರಿಂದ 12 ಸಾವಿರ ರೂಪಾಯಿ ತನಕ ಹೋದ ವಾರ ಆಗಿದೆ ಅಂತ. ಈ ತರ ಇದ್ರೆ ಇದು ಚೆನ್ನಾಗಿದೆ. ಇದು 11-12 ಸಾವಿರ ರೂಪಾಯಿ ಹೋಗುತ್ತೆ ನೋಡಿ. ಪ್ಯೂರ್ ಇದು ಸರ್. ಇದು ತೊಳೆ ಸಣ್ಣದಿದ್ರೆ ಚೆನ್ನಾಗ, ದಪ್ಪ ತೊಳೆ ಇದ್ರೆ ಚೆನ್ನಾಗ ಸರ್? ನೋಡಿ ಇದರಲ್ಲಿ ಬೋಟ್ ಐತಿ. ಇದ್ರಲ್ಲಿ ಬೋಟ್ ಇದೆ. ಒಂದು 6,000-7,000 ರೂಪಾಯಿ ಒಳಗಿರುತ್ತೆ. 6,000-7,000 ಒಳಗಿರುತ್ತೆ. ಇದೆಲ್ಲ ಒಳ್ಳೆ ಚೆನ್ನಾಗಿದೆ. ಸ್ವಲ್ಪ ಪೀಸ್ ಹಣ್ಣು, ಪೀಸ್ ಹಣ್ಣು ಚೆನ್ನಾಗೈತೆ. ಉದ್ದ ತೊಳೆ ಇಲ್ಲ, ಉದ್ದ ತೊಳೆ ಇರುತ್ತೆ. ಪೀಸ್ ಸರ್. ನಮ್ದು ಯೂಟ್ಯೂಬ್ ಚಾನಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಮೊದ್ಲೆಲ್ಲ ಕುರಿ ಸಾಕಾಣಿಕೆ, ಕುರಿ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಈ ವಾರ ಹುಣ್ಸೆಹಣ್ಣಿನ ನೋಡಿದ್ನಲ್ಲ, ಥ್ಯಾಂಕ್ ಯು ಸರ್. ನೋಡ್ರಿ ಆ ಸೈಡು ಹುಣ್ಸೆಹಣ್ಣು ನೋಡಿದ್ರಲ್ಲ, ಆ ಸೈಡು ಹುಣ್ಸೆಹಣ್ಣು ಮತ್ತೆ ಈ ಸೈಡು ಹುಣ್ಸೆಹಣ್ಣು ಇದೆ. ಪೂರ್ತಿ ಇದೆಲ್ಲ ಪೂರ್ತಿ ಹುಣ್ಸೆಹಣ್ಣು. ಮತ್ತೆ ಆ ಸೈಡು ಹುಣ್ಸೆಹಣ್ಣು ಏನಾನ ಇದೆಯಾ? ಪೂರ್ತಿ ಎಲ್ಲ ಇದೆ ಮಾರ್ಕೆಟ್ ಪೂರ್ತಿ. ವಾರದಲ್ಲಿ ಒಂದೇ ದಿವಸ ನಡೆಯೋದು, ಮಂಗಳವಾರ ಅಷ್ಟೇ. ಹೋದ ವಾರ ಯಾರನ್ನ ತಂದಿದ್ರಾ? ಬಂದಿಲ್ಲ. ಅಲ್ಲ ಕ್ಯಾಂಬ್ರದರಲ್ಲ ಹುಣ್ಸೆಹಣ್ಣು. ಹೋದ ವಾರ ಏನ್ ರೇಟ್ ಆಗಿತ್ತಣ್ಣ ಟಾಪ್ ಮಾಲು?
25 30 25,000 ರೂಪಾಯಿಂದ 30,000. ಅಲ್ಲಿ ಯಾರೋ 22,000 ಲಾಸ್ಟ್ ಅಂದ್ರು. ಒಂದೊಂದ್ ಮಂಡ್ಯ ಒಂದೊಂದ್ ತರ ಆಗಿದೆ. ಈ ಯೂಟ್ಯೂಬ್ ಚಾನಲ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಯಾವತ್ತು ಮಾಡಿರ್ಲಿಲ್ಲ. ಹುಣಸೆ ಹಣ್ಣು ನೋಡ್ರಿ ಮಾರ್ತೀನಿ ಈ ವಾರ. ಚೆನ್ನಾಗಿದೆ ನೋಡ್ರಿ ಹುಣಸೆ ಹಣ್ಣು. ಸಿರಾ ಮಾರ್ಕೆಟಿಗೆ ಯಾರನ್ನು ಕೊಂಡ್ಕೊಂಡ್ ಮಾರಾರ್ ಬರ್ಬೋದು. ನೀವೆಲ್ಲ ಮರದಿಂದ ಕೆಡವಿ ತಂದಿರೋದಣ್ಣ ಅಥವಾ ನಿಮ್ದೇ? ವ್ಯಾಪಾರ ಮಾಡೋರು ಒಳ್ಳೆ ಹುಣಸೆ ಹಣ್ಣು ಬಂದಿದೆ. ಚೆನ್ನಾಗಿದೆ ಹುಣಸೆ ಹಣ್ಣು. ಈ ಮಾರ್ಕೆಟ್ ಪೂರ್ತಿ ಇವತ್ತು ಹುಣಸೆ ಹಣ್ಣೆ ಅಂತೆ ಜಾಸ್ತಿ. ನಾನು ಇನ್ನ ತೋರ್ಸಿರೋದು ನಿಮ್ಗೆ ಬರೀ 1/4% ಅನ್ನಂಗೆ ಕಾಣಿಸ್ತದೆ ಅಷ್ಟೇ. ಇನ್ನ 3/4% ಐತೆ. ಈ ಇನ್ನ ಜಾಸ್ತಿ ಇದೆ ಮೇಲೆ. ಇನ್ನ ಮೇಲ್ ಜಾಸ್ತಿ ಇದೆ ಅಂತೆ. ಚೆನ್ನಾಗಿದೆ ಹುಣಸೆ ಹಣ್ಣು. ಇಲ್ಲ ರೀ, ಯೂಟ್ಯೂಬ್ ಚಾನಲ್ ಅಷ್ಟೇ. ಯಾವ ಊರು ತಮ್ದು? ಹುಣಸೆ ಹಣ್ಣು ತಂದಿರಾ? ಎಷ್ಟು ತಂದಿರಾ ಹುಣಸೆ ಹಣ್ಣು? ಅವೆರಡೇ ಅಷ್ಟೇನಾ? ಹೋದ ವಾರ ಬಂದಿದ್ರಾ? ಬಂದಿಲ್ಲ. ಏನ್ ರೇಟ್ ಆಗ್ಬೋದು ಈ ವಾರ ಆದ್ರೆ? ಈ ವಾರ ಒಂದು ಹೆಚ್ಚು ಕಮ್ಮಿ ಆಗತ್ತೆ, ಜಾಸ್ತಿ ಆಗುತ್ತೆ ಅನಿಸ್ತದ? ಬರ್ದಂಗೆಲ್ಲ. ಮಾಲ್ ಜಾಸ್ತಿ ಬಂದಂಗ ಕಡಿಮೆ. ಕರೆಕ್ಟ್. ಇಲ್ಲ, ಯೂಟ್ಯೂಬ್ ಚಾನಲ್ ಅಲ್ರಿ, ಚಂದ್ರವಳ್ಳಿ ಎಕ್ಸ್ಪ್ರೆಸ್. ಯಾವ ಊರು ತಮ್ದು ಯಜಮಾನ್ರೆ? ಈ ವರ್ಷ ಎಷ್ಟು ಕಿತ್ತಿದ್ದೀರಾ ಹುಣಸೆ ಹಣ್ಣು? 23-20 ತನಕ ಆಯ್ತು. ವರ್ಷ ಎಷ್ಟು ಕ್ವಿಂಟಲ್ ತರ್ತೀರಾ? ಊರಿಗೆ ಹೋಗ್ತೀರಾ ಮರ ಹೊಡಿಯಕ್ಕೆ? ನಿಮ್ಮ ಸ್ವಂತ ಮರ? ನೀವು ಯಾರಿಗೂ ಗುತ್ತಿಗೆ ಕೊಡಲ್ಲ? ಎಷ್ಟು ಮರ ಇದಾವೆ? 125, 100 ಇನ್ನ ಸಣ್ಣವು. ಎಲ್ಲಾರು ಅಡಿಕೆ ತೋಟ ಮಾಡ್ತಾರೆ, ನೀವು ಹುಣಸೆ ಹಣ್ಣು ಮಾಡಿರಾ? ಕಟ್ಟಿದಿರಿ. ಯಾವ ಊರು ಅಂದ್ರಿ? ಯರಗುಂಡಿ. ಅಂಟಂಬ್ರಿ. ಹೇಳಿರಿ ಒಂದ್ ನಿಮ್ ನಂಬರ್ ಹೇಳಿರಿ. 9844572936. ಮುಂದ್ ವರ್ಷ ಬಂದು ನಿಮ್ ತೋಟದಾಗ ವಿಡಿಯೋ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ, ಬಿಡಲ್ಲ. ಈಗ ಅಲ್ಲೇ ಎಲ್ಲ ಹುಣಸೆ ಹಣ್ಣು ಹೊಡ್ಸಿದ್ದೀರಾ? ಈಗ ಬಡಿತಾ ಇದ್ದೀರಾ? ಮುಂದ್ ವರ್ಷ ನಾನು ಬಂದ್ರೆ ಯಾವ ಟೈಮಿಗೆ ಬರೋಣ? ಈ ಟೈಮಿಗೆ ಬರ್ಬೇಕು. ಶಿವರಾತ್ರಿ ಸಂಕ್ರಾಂತಿ ಮುಗ್ದಷ್ಟಿಗೆ ಬಂದ್ರೆ ನಿಮ್ ಮರದಾಗ ಹುಣಸೆ ಹಣ್ಣು ಕಾಣಿಸ್ತಾವಲ್ಲ? ಊರ್ ಪಕ್ಕನೆ. ಮುಂದ್ ವರ್ಷಕ್ಕೆ ಫೋನ್ ಮಾಡ್ಕೊಂಡು ಖಂಡಿತ ಬರ್ತೀನಿ. ನೋಡೋಣ, ರೈತರಿಗೆ ತಿಳಿಸ್ಕೊಡೋಣ. ಬರೀ ಅಡಕೆ ತೋಟನೇ ಅಂತಾರೆ, ಹುಣಸೆ ಹಣ್ಣು ಬೆಳೀರಿ ಅಂತ ತೋರ್ಸೋಣ. ಒಳ್ಳೆ ರೇಟ್ ಐತೆ ಹುಣಸೆ ಹಣ್ಣು. 30,000 ರೂಪಾಯಿ ತನಕ ಆಗಿದೆ. ಹೋಗಿತ್ತು. 30,000 ರೂಪಾಯಿ ಬಂದ್ರೆ ಏನ್ ಲಾಸ್ ಇಲ್ಲ. 1,300 ರೂಪಾಯಿ ಒಂದು ಆಳು. 800 ಕಾಯಕ್ಕೆ ಕೆಜಿ ಲೆಕ್ಕ. ಅವ್ರಿಗೇನಾನ ಇಷ್ಟು ಅಂತ ಕೊಡ್ಬೇಕು, ಎಷ್ಟು ಕೆಜಿ ಕುಟ್ಟಿದ್ದಕ್ಕೆ ಅಂತ ಏನಾನ? ಸರಿ, ಮುಂದ್ ವರ್ಷ ಮಾಡೋಣ ಅಂತ ರೈತರಿಗೆ ತಿಳಿಸ್ಕೊಡೋಣ ಅಂತ ಯಜಮಾನ್ರೆ.